ಪಶುವೈದ್ಯಾಧಿಕಾರಿ ನೇಮಕಾತಿ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಶಿವಶಂಕರಪ್ಪ ಮನೆ ಮೇಲೆ ಇಡಿ ದಾಳಿ ನಡೆದಿತ್ತು. ಸತತ 42 ಗಂಟೆಗಳ ಕಾಲ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಆ ದಾಳಿ ಈಗ ಅಂತ್ಯ ಆಗಿದೆ. ಮೊನ್ನೆ ಬೆಳಗ್ಗೆ 6 ಗಂಟೆಗೆ ದಾಳಿಯನ್ನ ಮಾಡಿದ್ರು ಇಡಿ ಅಧಿಕಾರಿಗಳು. ನಿನ್ನೆ ರಾತ್ರಿ ಶೋಧ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿದ್ದಾರೆ. ಸುಮಾರು 21 ಕಡೆಗಳಲ್ಲಿ ದಾಳಿಯನ್ನ ನಡೆಸಿದ್ರು. 42 ಗಂಟೆಗಳ ಕಾಲ ನಿರಂತರವಾಗಿ ಶೋಧ ಕಾರ್ಯವನ್ನ ನಡೆಸಿದ್ರು. ಅನೇಕ ಕಾಗದ ಪತ್ರಗಳು, ಈ ಅಕ್ರಮ ನೇಮಕಾತಿ, ಅದರ ಜೊತೆಯಲ್ಲಿ ಅಕ್ರಮ ಹಣ ವರ್ಗಾವಣೆಗೂ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ, ಒಂದಷ್ಟು ಮಹತ್ವದ ದಾಖಲೆಗಳು ಕೂಡ ಇವ್ರ ಮನೆಯಲ್ಲಿ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಶಿವಶಂಕರಪ್ಪ ಅವರ ಬ್ಯಾಂಕ್ ಖಾತೆಗಳು, ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಸುಮಾರು 5 ವರ್ಷಗಳ ಈ ಬ್ಯಾಂಕ್ ಖಾತೆಯ ವಹಿವಾಟು, ಇದೆಲ್ಲವನ್ನೂ ಕೂಡ ಈಗ ವರದಿಯನ್ನ ತಗೊಂಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಅದೆಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನ ಮುಂದೆ ಇಟ್ಟು ವಿಚಾರಣೆಯನ್ನ ನಡೆಸಿದ್ದಾರೆ. ಶಿವಶಂಕರಪ್ಪ ಅವರ ಮಗಳು ಉಮಾ ಇವರೆಲ್ಲರನ್ನೂ ಕೂಡ ವಿಚಾರಿಸಿದ್ದಾರೆ ಅಧಿಕಾರಿಗಳು ಅನ್ನುವಂತ ಮಾಹಿತಿ. ಕೆಲ ಬೇನಾಮಿ ಆಸ್ತಿ ಪತ್ರ ಸಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಈ ಸಂದರ್ಭದಲ್ಲಿ ಲಭ್ಯವಾಗ್ತಾ ಇದೆ. ಆ ದಾಖಲೆಗಳನ್ನು ಕೂಡ ಮುಂದಿಟ್ಕೊಂಡು ವಿಚಾರಣೆಯನ್ನ ನಡೆಸಿದ್ದಾರೆ. ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಇಡಿ ಅಧಿಕಾರಿಗಳು. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗಿದೆ. ಏನೇನ್ ಆಗಿದೆ, ಅಕ್ರಮ ಎಲ್ಲಾಗಿದೆ ಅನ್ನುವಂತ ವಿಚಾರ. ಹಾಗಾಗಿ ನೋಟಿಸ್ ಅನ್ನ ಕೊಟ್ಟು ಮುಂದಿನ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ನೋಟಿಸ್ ಅನ್ನು ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿ. ಸತತ 42 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ರು ಅಧಿಕಾರಿಗಳು. ಈಗ ತಡರಾತ್ರಿ ಈ ಪರಿಶೀಲನೆ, ನಿನ್ನೆ ರಾತ್ರಿ ಈ ಶೋಧ ಕಾರ್ಯಾಚರಣೆ ಮುಕ್ತಾಯ ಆಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಪಶುವೈದ್ಯಾಧಿಕಾರಿ ನೇಮಕಾತಿ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಶಿವಶಂಕರಪ್ಪ ಮನೆ ಮೇಲೆ ಇಡಿ ದಾಳಿ ನಡೆದಿತ್ತು. ಸತತ 42 ಗಂಟೆಗಳ ಕಾಲ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಆ ದಾಳಿ ಈಗ ಅಂತ್ಯ ಆಗಿದೆ. ಮೊನ್ನೆ ಬೆಳಗ್ಗೆ 6 ಗಂಟೆಗೆ ದಾಳಿಯನ್ನ ಮಾಡಿದ್ರು ಇಡಿ ಅಧಿಕಾರಿಗಳು. ನಿನ್ನೆ ರಾತ್ರಿ ಶೋಧ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿದ್ದಾರೆ. ಸುಮಾರು 21 ಕಡೆಗಳಲ್ಲಿ ದಾಳಿಯನ್ನ ನಡೆಸಿದ್ರು. 42 ಗಂಟೆಗಳ ಕಾಲ ನಿರಂತರವಾಗಿ ಶೋಧ ಕಾರ್ಯವನ್ನ ನಡೆಸಿದ್ರು. ಅನೇಕ ಕಾಗದ ಪತ್ರಗಳು, ಈ ಅಕ್ರಮ ನೇಮಕಾತಿ, ಅದರ ಜೊತೆಯಲ್ಲಿ ಅಕ್ರಮ ಹಣ ವರ್ಗಾವಣೆಗೂ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ, ಒಂದಷ್ಟು ಮಹತ್ವದ ದಾಖಲೆಗಳು ಕೂಡ ಇವ್ರ ಮನೆಯಲ್ಲಿ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಶಿವಶಂಕರಪ್ಪ ಅವರ ಬ್ಯಾಂಕ್ ಖಾತೆಗಳು, ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಸುಮಾರು 5 ವರ್ಷಗಳ ಈ ಬ್ಯಾಂಕ್ ಖಾತೆಯ ವಹಿವಾಟು, ಇದೆಲ್ಲವನ್ನೂ ಕೂಡ ಈಗ ವರದಿಯನ್ನ ತಗೊಂಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಅದೆಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನ ಮುಂದೆ ಇಟ್ಟು ವಿಚಾರಣೆಯನ್ನ ನಡೆಸಿದ್ದಾರೆ. ಶಿವಶಂಕರಪ್ಪ ಅವರ ಮಗಳು ಉಮಾ ಇವರೆಲ್ಲರನ್ನೂ ಕೂಡ ವಿಚಾರಿಸಿದ್ದಾರೆ ಅಧಿಕಾರಿಗಳು ಅನ್ನುವಂತ ಮಾಹಿತಿ. ಕೆಲ ಬೇನಾಮಿ ಆಸ್ತಿ ಪತ್ರ ಸಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಈ ಸಂದರ್ಭದಲ್ಲಿ ಲಭ್ಯವಾಗ್ತಾ ಇದೆ. ಆ ದಾಖಲೆಗಳನ್ನು ಕೂಡ ಮುಂದಿಟ್ಕೊಂಡು ವಿಚಾರಣೆಯನ್ನ ನಡೆಸಿದ್ದಾರೆ. ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಇಡಿ ಅಧಿಕಾರಿಗಳು. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗಿದೆ. ಏನೇನ್ ಆಗಿದೆ, ಅಕ್ರಮ ಎಲ್ಲಾಗಿದೆ ಅನ್ನುವಂತ ವಿಚಾರ. ಹಾಗಾಗಿ ನೋಟಿಸ್ ಅನ್ನ ಕೊಟ್ಟು ಮುಂದಿನ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ನೋಟಿಸ್ ಅನ್ನು ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿ. ಸತತ 42 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ರು ಅಧಿಕಾರಿಗಳು. ಈಗ ತಡರಾತ್ರಿ ಈ ಪರಿಶೀಲನೆ, ನಿನ್ನೆ ರಾತ್ರಿ ಈ ಶೋಧ ಕಾರ್ಯಾಚರಣೆ ಮುಕ್ತಾಯ ಆಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ.